ಕನಕಧಾರ. ಶ್ರೀ ಶಂಕರಾಚಾರ್ಯರು ಒಂದು ದಿನ ಭಿಕ್ಷಾಟನೆ ಮಾಡ್ತಾ ಆಗಲೇ 6 ಮನೆಗಳಲ್ಲಿ ಏನೂ ಸಿಗದೇ ಇರುವಾಗ 7ನೆಯ ಮನೆಗೆ ಭಿಕ್ಷಾಟನೆಗಾಗಿ ಬಂದಿರ್ತಾರೆ. ಆದರೆ ಆ ಮನೆಯವರು ತುಂಬ ಬಡತನದಲ್ಲಿರ್ತಾರೆ. ಆದರೆ ಕೊಡುವ ಮನಸ್ಸಿದೆ. ಹಾಗಾಗಿ ಆ ಮನೆಯನ್ನೆಲ್ಲ ಹುಡುಕಿದಾಗ 4 ಬೆಟ್ಟದ ನೆಲ್ಲಿಕಾಯಿಗಳು ಸಿಗುತ್ತವೆ. ಅದನ್ನೇ ಭಿಕ್ಷೆ ಹಾಕ್ತಾಳೆ. ಬಹಳವಾಗಿ ಹಸಿವಿನಿಂದ ಕೂಡಿದ್ದ ಶಂಕರಾಚಾರ್ಯರು ಅದನ್ನೇ ಸ್ವೀಕರಿಸಿ ನೀರು ಕುಡಿತಾರೆ. ತಿಂದದ್ದು ನೆಲ್ಲಿಕಾಯಿ ಆದ್ದರಿಂದ ನೀರು ಕುಡಿದಾಗ ಬಾಯೆಲ್ಲ ಸಿಹಿ ಆಯಿತು. ಹೊಟ್ಟೆಯೂ ತುಂಬಿತು, ಬಾಯೇ ಸಿಹಿ ಆಯಿತು. ಇದರಿಂದ ಸಂತಸಗೊಂಡ ಶಂಕರರು ಆ ಮಹಿಳೆಗೆ ಇಷ್ಟೊಂದು ಬಡತನವೇ ಅಂತ ಹೇಳಿ ಲಕ್ಷ್ಮೀದೇವಿಯನ್ನು ಕುರಿತು ಕನಕಧಾರ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೆ. ಆಗ ಲಕ್ಷ್ಮೀದೇವಿಯು ಚಿನ್ನದ ನೆಲ್ಲಿಕಾಯಿಗಳ ಸುರಿಮಳೆಯಾಗುತ್ತೆ. ಆಗ ಶಂಕರರು ಅಲ್ಲಿಂದ ಹೊರಡುತ್ತಾರೆ. ಆಗ ಆ ಮಹಿಳೆಯು ನೀವು ಸ್ವಲ್ಪ ಚಿನ್ನದ ನೆಲ್ಲಿಕಾಯಿಗಳನ್ನು ಸ್ವೀಕರಿಸಿ ಅಂತ ಹೇಳ್ತಾಳೆ. ಆದರೆ ಶಂಕರರು ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಯವಾಗಿ ನಿರಾಕರಣೆ ಮಾಡ್ತಾರೆ. ಹೀಗೆ ನಾವು ಸಹ ಜೀವನದಲ್ಲಿ ಅವಶ್ಯಕತೆ ಇಲ್ಲದಿರುವುದನ್ನು ಸ್ವೀಕರಿಸಬಾರದು. ಆಗ ಮಹಿಳೆಯು ಶಂಕರರನ್ನು ಕುರಿತು ನಿಮ್ಮ ಬಳಿಯಲ್ಲಿ ಏನೂ ಇಲ್ಲದಿದ್ದರೂ ಬಹಳ ಸಂತೋಷದಿಂದ ಇರುವಿರಿ ಅಂತಂದಾಗ ಶಂಕರರು ನನಗೆ ಲಕ್ಷ್ಮೀದೇವಿಯ ದರ್ಶನ ಲಭಿಸಿತು ಅಂತ ಹೇಳ್ತಾರೆ. ಯಾವಾಗಲೂ ವಿಷ್ಣುವಿನ ವಕ್ಷಸ್ಥಲದಲ್ಲಿ ವಾಸಿಸುವ ಕ್ಷೀರಾಬ್ಧಿ ತನಯಳಾದ ಆ ತಾಯಿಯು ದರ್ಶನವನ್ನು ಕೊಡ್ತಾಳೆ ಅಂತ ಹೇಳ್ತಾರೆ. ಆ ಮಹಿಳೆ ಶ್ರೀಮಂತಳಾಗಿರ್ತಾಳೆ. ತಾಯಿಯ ದರ್ಶನದಿಂದ ಶಂಕರರು ಕೃತಾರ್ಥರಾಗ್ತಾರೆ. ನಾವು ಸಹ ಪುಣ್ಯವಂತರು. ಏಕೆ ಅಂತಂದರೆ ನಮಗೆ ಸ್ತೋತ್ರವು ಲಭಿಸುತ್ತೆ.